ಆಕೆ ಕೇರ್ ಟೇಕರ್ ಆಗಿ ಮನೆಗೆ ಬಂದಿದ್ಲು. 15 ವರ್ಷ ಇದ್ದವಳು ಮನೆಯವರ ವಿಶ್ವಾಸ ಗಳಿಸಿದ್ಲು. ಹೀಗಾಗಿ ಮಗಳಂತೆ ನೋಡ್ತಾ ಇದ್ದ ಮನೆಯೊಡತಿ ಕೋಟಿ ಕೋಟಿ ಬೆಲೆಯ ಮನೆಯನ್ನೇ ಬರೆದು ಕೊಟ್ಟಿದ್ಲು. ಆದ್ರೆ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದವಳು ಕಂಬಿ ಹಿಂದೆ ಸೇರಿದ್ದಾಳೆ. ಕೇಸಲ್ಲಿ ಯಾವುದೇ ಕ್ಲೂಸ್ ಏನಿಲ್ಲ. ಅದೇನೋ ಹೇಳ್ತಾರಲ್ಲ, ಬೀದಿ ನಾಯಿಯ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ತಿಪ್ಪೆ ಮೂಸೋದು ಬಿಡಲ್ಲ ಅಂತ. ಈ ಮಾತು ಸಾರ್ವಕಾಲಿಕ ಸತ್ಯ ಬಿಡಿ. ಯಾಕಂದ್ರೆ ಯೋಗ್ಯತೆ ಅನ್ನೋದು ತಾನಾಗಿಯೇ ಬರಬೇಕು. ಕೆಲವರು ಯೋಗ್ಯತೆ ಕರುಣಿಸಿದ್ರು, ಅದನ್ನ ಉಳಿಸಿಕೊಳ್ಳೋ ಯೋಗ್ಯತೆ ಅದು ಸಿಕ್ಕೋರಿಗಿರಲ್ಲ. ಈಕೆ ಕೂಡ ಇದೇ ಕೆಟಗರಿಗೆ ಸೇರಿದವಳು. ಎಲ್ಲರೂ ಅದೃಷ್ಟವನ್ನ ಹುಡುಕೊಂಡು ಹೋದ್ರೆ ಅದೃಷ್ಟ ಅನ್ನೋದು ಇವಳನ್ನೇ ಹುಡುಕೊಂಡು ಬಂದಿತ್ತು. ಕಡು ಬಡತನದಲ್ಲಿ ಹುಟ್ಟಿದವಳ ಪಾಲಿಗೆ ಅದೃಷ್ಟ ದೇವತೆಯೇ ಬಾಗಿಲು ತೆರೆದಿದ್ಲು. ಆದ್ರೆ ಹುಚ್ಚು ಚಟಕ್ಕೆ ಬಿದ್ದವಳು ಅದೃಷ್ಟ ದೇವತೆಯನ್ನೇ ಎಡಗಾಲಲ್ಲಿ ಒದ್ದಿದ್ದಾಳೆ. ಶ್ರೀಮಂತೆಯೊಬ್ಬಳ ಮನೆಗೆ ಕೇರ್ ಟೇಕರ್ ಆಗಿ ಬಂದವಳು ಕೆಲವು ವರ್ಷದಲ್ಲಿ ಕೋಟ್ಯಾಧೀಶೆಯಾಗಿದ್ಲು. ಮನೆಯೊಡತಿಯ ಮನಸ್ಸು ಗೆದ್ದವಳಿಗೆ ಕೋಟಿ ಕೋಟಿ ಬೆಲೆಯ ಆಸ್ತಿ ವರದಾನವಾಗಿ ಬಂದಿತ್ತು. ಆದ್ರೆ ದುರಾಸೆಗೆ ಬಿದ್ದ ನತದೃಷ್ಟೆ ತನ್ನ ಬಂಗಾರದಂತಹ ಬದುಕನ್ನೇ ಸರ್ವನಾಶ ಮಾಡಿಕೊಂಡಿದ್ದಾಳೆ. ಆನ್ಲೈನ್ ಗೇಮ್ ಹುಚ್ಚಿಗೆ ಬದುಕು ಸರ್ವನಾಶ. ಬಂಗಾರಕ್ಕೆ ಕನ್ನ, ಕಂಬಿ ಹಿಂದೆ ಸೇರಿದಳು ಮಂಗಳ. ಇವಳೇ ನೋಡಿ ಅದೃಷ್ಟ ಲಕ್ಷ್ಮಿಯನ್ನ ಎಡಗಾಲಲ್ಲಿ ಒದ್ದ ನತದೃಷ್ಟವಂತೆ. ಹೆಸರು ಮಂಗಳ ಅಂತ. 15 ವರ್ಷದ ಹಿಂದೆ ಜೆಪಿ ನಗರದಲ್ಲಿರುವ ಆಶಾ ಜಾಧವ್ ಅನ್ನೋರ ಮನೆಗೆ ಕೇರ್ ಟೇಕರ್ ಆಗಿ ಬಂದಿದ್ಲು. ತುಂಬಾ ನಿಯತ್ತಾಗಿದ್ದವಳು, ಇಡೀ ಮನೆಯವರ ಮನಸ್ಸು ಗೆದ್ದಿದ್ದಳು. ಆಶಾ ಜಾಧವ್ ಮೊದಲೇ ಕೋಟ್ಯಾಧೀಶೆ. ಹೀಗಾಗಿ ಕೇರ್ ಟೇಕರ್ ಮಂಗಳ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಬರದಿದ್ದಳು. ಆದ್ರೆ ಆನ್ಲೈನ್ ಬೆಟ್ಟಿಂಗ್ ಜೊತೆಗೆ ಪಾರ್ಟಿ, ಪಬ್ಬು, ಬಾಯ್ ಫ್ರೆಂಡು ಅಂತ ದಾರಿ ತಪ್ಪಿದ್ದಳು ಮಂಗಳ. ಹೀಗೆ ತನ್ನ ಬಂಗಾರದಂತಹ ಬದುಕಿಗೆ ಕೊಳ್ಳಿಗಿಟ್ಕೊಂಡಿದ್ದಾಳೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದವಳು ಕಂಬಿ ಹಿಂದೆ ಸೇರುವಂತಾಗಿದ್ದಾಳೆ. 5 ಕೋಟಿಯ ಮನೆ ಬರದಿದ್ದಳು ಮನೆಯೊಡತಿ. ಆಶಾ ಜಾಧವ್ ಪಾಲಿಗೆ ಕೋಟಿ ಕೋಟಿ ಕೊಟ್ಟಿದ್ದ ಭಗವಂತ ತನ್ನವರನ್ನ ಅಷ್ಟೇ ಬೇಗದಲ್ಲಿ ಕರ್ಕೊಂಡಿದ್ದ. ಗಂಡ 25 ವರ್ಷದ ಹಿಂದೆಯೇ ಮೃತಪಟ್ಟಿದ್ರು. ಮಕ್ಕಳು ಕೂಡ ಆಗಿರ್ಲಿಲ್ಲ. ಹೀಗಾಗಿ ತಾಯಿ ಮಗಳು ಇಬ್ಬರೇ ಜೀವನ ನಡೆಸ್ತಿದ್ರು. ಈ ವೇಳೆಯೇ ಕೇರ್ ಟೇಕರ್ ಆಗಿ ಬಂದವಳು ಇದೇ ಮಂಗಳ. ಅನಾರೋಗ್ಯಕ್ಕೀಡಾಗಿದ್ದ ಆಶಾ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಲು. ಸ್ವಂತ ತಾಯಿಯಂತೆಯೇ ಆರೈಕೆ ಮಾಡಿದ್ದಳು. ಹೀಗಾಗಿ ಆಶಾ ಜಾಧವ್ ಕೇರ್ ಟೇಕರ್ ಮಂಗಳಳನ್ನ ಸ್ವಂತ ಮಗಳಂತೆ ಕಾಣುವುದಕ್ಕೆ ಶುರು ಮಾಡಿದ್ರು. ಈಕೆಯ ಪ್ರತಿ ಹುಟ್ಟು ಹಬ್ಬಕ್ಕೂ ಒಂದೊಂದು ದೇಶಕ್ಕೆ ಕರ್ಕೊಂಡು ಹೋಗಿ ಸೆಲೆಬ್ರೇಟ್ ಮಾಡಿ ಬರ್ತಿದ್ರು. ಇಷ್ಟೇ ಅಲ್ಲ, ಇವಳಿಗೂ ಒಂದು ನೆರಳು ಸಿಗಲಿ ಅಂತ ಜೆಪಿ ನಗರದಲ್ಲಿರುವ 1.5 ಕೋಟಿ ಮೌಲ್ಯದ ಮನೆಯೊಂದನ್ನ ಈಕೆ ಹೆಸರಿಗೆ ಬರೆದು ಕೊಟ್ಟಿದ್ರು. ಈ ಕಾಲದಲ್ಲಿ 10 ರೂಪಾಯಿ ಕೊಡೋದಕ್ಕೂ ಹಿಂದೆ ಮುಂದೆ ನೋಡೋರು ಜಾಸ್ತಿ. ಅಂಥದ್ರಲ್ಲಿ ಕಂಡೋರ ಹೆಸರಿಗೆ ಕೋಟಿ ಕೋಟಿ ಬರದಿದ್ರು ಅಂದ್ರೆ ನಂಬೋದಕ್ಕಾಗ್ತಿಲ್ಲ. ಆದ್ರೆ ಇದೇ ಸತ್ಯ. ಕೋಟಿ ಕೋಟಿ ಆಸ್ತಿ, ಕೈ ತುಂಬಾ ಕಾಸು ಸಿಕ್ತಿದ್ದಂತೆ ಮಂಗಳಾಳ ಲೈಫ್ ಸ್ಟೈಲೇ ಚೇಂಜ್ ಆಗಿತ್ತು. ಕೆಲಸಕ್ಕೆ ಅಂತ ಸೇರಿದ್ದವಳು ಕುಬೇರನ ವರಪುತ್ರಿಯಾಗಿದ್ಲು. ಹೀಗಾಗಿಯೇ ಆನ್ಲೈನ್ ಬೆಟ್ಟಿಂಗ್ ಜೊತೆಗೆ ಮೋಜು ಮಸ್ತಿಯು ಜೋರಾಗಿತ್ತು. ಕೊನೆಗೆ ಇವಳ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಎಲ್ಲಿಗೆ ಹೋಗಿ ನಿಂತಿತ್ತು ಅಂದ್ರೆ 1.5 ಕೋಟಿ ಬೆಲೆಯ ಮನೆಯನ್ನ ಮಾರಾಟ ಮಾಡಿದ್ಲು. ಆದ್ರೂ ಇವಳ ಬೆಟ್ಟಿಂಗ್ ಹುಚ್ಚು ಕಮ್ಮಿ ಆಗಿರ್ಲಿಲ್ಲ. ಕೋಟಿ ಕೋಟಿ ಕಳೆದವಳು 40 ಲಕ್ಷ ಸಾಲ ಮಾಡಿಕೊಂಡಿದ್ಲು. ಈ ವಿಷಯ ಅದೇಗೋ ಆಶಾ ಜಾಧವ್ ಅವರಿಗೆ ಗೊತ್ತಾಗಿ 40 ಲಕ್ಷ ಸಾಲವನ್ನು ತೀರಿಸಿದ್ರು. ಆದ್ರೆ ಮಂಗಳ ಮಾತ್ರ ಬದಲಾಗಿರ್ಲಿಲ್ಲ. ಜೂಜಾಟದ ದಾಸಿಯಾಗಿದ್ದವಳು ಕಂಟ್ರೋಲ್ ತಪ್ಪಿ ಹೋಗಿದ್ಲು. ಕಂಡೋರ ಕಾಸಲ್ಲಿ ಮಸ್ತಿ ಮಾಡ್ತಿದ್ದವಳಿಗೆ ಕೋಟಿ ಕೋಟಿ ಅನ್ನೋದು ಲೆಕ್ಕಕ್ಕೇಗಿರ್ಲಿಲ್ಲ. ಆದ್ರೆ ಮಂಗಳಾಳನ್ನ ಮಗಳಂತೆ ನೋಡ್ತಿದ್ದ ಆಶಾ ಜಾಧವ್ 5 ಕೋಟಿ ಬೆಲೆ ಬಾಳುವ ಮನೆಯನ್ನ ಮಂಗಳ ಹೆಸರಿಗೆ ವಿಲ್ ಮಾಡಿಸಿದ್ರು. ನನಗಂತೂ ಯಾರೂ ಇಲ್ಲ, ಇವಳಿಗೊಂದು ಬದುಕಾಗ್ಲಿ ಅಂತ ತಾವಿರೋ ಕೋಟಿ ಕೋಟಿ ಬೆಲೆಯ ಮನೆಯನ್ನೇ ಈಕೆ ಹೆಸರಿಗೆ ಮಾಡಿದ್ರು. ಆದ್ರೆ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದಿದ್ದ ಮಂಗಳ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಕೆಲಸ ಮಾಡಿದ್ಲು. ಆಶಾ ಅವರ ಮನೆಯ ಬೀರುವಿನಲ್ಲಿದ್ದ 450 ಗ್ರಾಂ ಚಿನ್ನವನ್ನ ಕದ್ದು ಅದರ ಕೀಯನ್ನ ಎಲ್ಲೋ ಬಿಸಾಡಿ ಬಂದಿದ್ಲು.
ಒಂದೆರಡು ಬಾರಿ ಕೀ ಹುಡುಕಿದ್ರು ಆಶಾ ಅವರಿಗೆ ಸಿಕ್ಕಿರ್ಲಿಲ್ಲ. ಮೊನ್ನೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಒಡವೆ ಹಾಕಿಕೊಳ್ಳೋದಕ್ಕಾಗಿ ಡ್ಯೂಪ್ಲಿಕೇಟ್ ಕೀ ಮಾಡಿಸಿದ್ರು. ಹಬ್ಬದ ದಿನ ಬೀರು ಬಾಗಿಲು ತೆಗೆದು ನೋಡುತ್ತಿದ್ದಂತೆ ಬಂಗಾರ ಮಂಗಮಾಯವಾಗಿತ್ತು. ಹೀಗಾಗಿ ಪೊಲೀಸರಿಗೆ ದೂರು ಕೊಡ್ತಿದ್ದಂತೆ ಒಂದೊಂದೇ ಎಳೆ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ತನಿಖೆ ಶುರು ಮಾಡಿದ ಪೊಲೀಸರಿಗೆ ಮಂಗಳ ಮೇಲೆಗೆ ಅನುಮಾನ ಶುರುವಾಗಿತ್ತು. ಆದ್ರೆ ಆಶಾ ಮಾತ್ರ ಒಪ್ಕೊಂಡಿರಲಿಲ್ಲ. ಅವಳು ನನ್ನ ಮಗಳಿದ್ದಂತೆ, ಅವಳ ಮೇಲೆ ಅನುಮಾನ ಪಡಬೇಡಿ ಎಂದಿದ್ಲು. ಆದ್ರೆ ಪೊಲೀಸರು ಬಿಡಬೇಕಲ್ಲ. ಮಂಗಳಾಳ ಜನ್ಮವನ್ನೇ ಜಾಲಾಡ್ತಿದ್ದಂತೆ ಅಸಲಿ ಸತ್ಯ ಗೊತ್ತಾಗಿದೆ. ಹೀಗಾಗಿ ಮಂಗಳಾಳನ್ನ ಲಾಕ್ ಮಾಡುತ್ತಿದ್ದಂತೆ ಮನೆಯೊಡತಿ ಆಶಾ ಬೆಚ್ಚಿ ಬಿದ್ದಿದ್ದಾರೆ. ಆದ್ರೂ ಕೂಡ ಮಂಗಳ ಮೇಲಿನ ಇವರ ಮಮಕಾರ ಹೋಗಿಲ್ಲ. ಹೇಗೂ ನಮ್ಮ ಬಂಗಾರ ಸಿಕ್ತು, ಹೇಗಾದ್ರೂ ಬದುಕಿಕೊಳ್ಳಲಿ, ಆಕೆಯನ್ನ ಬಿಟ್ಬಿಡಿ ಅಂತ ಕೇಳಿಕೊಂಡಿದ್ದಾರೆ. ಆದ್ರೆ ಎಫ್ಐಆರ್ ದಾಖಲಿಸಿದ್ದ ಪೊಲೀಸರು ನಯವಂಚಕಿಯನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಈ ಕೇಸಲ್ಲಿ ಯಾವುದು ಕ್ಲೂಸ್ ಏನೂ ಇರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದು ಆ ಥರ ಥೆಫ್ಟ್ ಅದ್ರ ಬಗ್ಗೆ ಯಾವುದು ಎವಿಡೆನ್ಸಸ್ ಇರಲಿಲ್ಲ. ಸೊ ನಮ್ಮ ಪೊಲೀಸ್ ಅವರು ಇನ್ಸೈಡ್ ಇನ್ಫಾರ್ಮೇಷನ್, ಇನ್ಸೈಡ್ದು ಕೆಲಸ ಇರ್ಬೋದು ಅಂತ ಆ ಆಧಾರ ಮೇಲೆ ವರ್ಕ್ ಮಾಡಿ ಅವಳಿಗೆ ಅರೆಸ್ಟ್ ಮಾಡಿದ್ದಾರೆ. ಯಾವಾಗ ಮನೆಯ ಮಗಳಂತಿದ್ದವಳೆ ಮನೆ ಹಾಳ ಕೆಲಸ ಮಾಡಿದ್ಲೋ, ಮಂಗಳ ಹೆಸರಲ್ಲಿ ಮಾಡಿಸಿದ್ದ ವಿಲ್ಲನ್ನ ಆಶಾ ಅವರು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಒಟ್ನಲ್ಲಿ ಕಂಡೋರ ಕಾಸಲ್ದಿ ಮೋಜು ಮಸ್ತಿ ಮಾಡ್ತಿದ್ದವಳು ಈಗ ಕಂಬಿ ಹಿಂದೆ ಸೇರಿದ್ದಾಳೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ರು ಮದುವೆಯಾಗಿ 8 ವರ್ಷ ಆಗಿತ್ತು. ಪತ್ನಿ ಕಂಡ್ರೆ ಗಂಡನಿಗೆ ಇನ್ನಿಲ್ಲದ ಅನುಮಾನ. ಸಣ್ಣ ವಿಷಯಕ್ಕೂ ಗಲಾಟೆ ನಡೀತಾ ಇತ್ತು. ಇಷ್ಟಕ್ಕೆ ಸಿಟ್ಟಿಗೆದ್ದವಳು ಗಂಡನ ಕೊಲೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು. ಕಂಪ್ಯೂಟರ್ ಆಪರೇಟರ್ ಮೇಡಮ್ ಸಿಕ್ಕಾಪಟ್ಟೆ ಡೇಂಜರ್. ಕೂಲಿಂಗ್ ಗ್ಲಾಸ್ ಕೋಮಲೆ ಗಂಡನಿಗೆ ಹಾಕಿದ್ಲು ಯಮಬಲೆ. ಅಲೆಲೆಲೆಲೆ, ಅದೇನು ಪೋಸು, ಅದೇನು ಗೆಟಪ್ಪು. ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ಕೋಮಲೆ, ಚಡ್ಡಿ ಹಾಕೊಂಡ್ ನಿಂತ್ರೆ ಚಿತ್ರಾಂಗಣೆ. ಒಂದೊಂದು ಫೋಟೋದಲ್ಲೂ ಒಂದೊಂದು ಗೆಟಪ್. ತುಟಿ ಕಚ್ಚೋದೇನು, ಕಣ್ಣಲ್ಲೇ ಗುರಾಯಿಸೋದೇನು. ಗಂಡನ ಜೊತೆ ಕಿಲಕಿಲಾ ಅಂತಿದ್ದವಳು ಗಂಡನಿಗೆ ಮುಹೂರ್ತ ಇಟ್ಟಿದ್ಲು. ತಮ್ಮನ ಜೊತೆ ಸೇರ್ಕೊಂಡು ತಾಳಿ ಕಟ್ಟಿದವನಿಗೆ ಚಟ್ಟ ಕಟ್ಟೋದಕ್ಕೆ ಹೋದವಳು ಕಂಬಿ ಹಿಂದೆ ಸೇರಿದ್ದಾಳೆ. ಕಂಪ್ಯೂಟರ್ ಆಪರೇಟರ್, ಇವನು ಕಾರ್ಪೆಂಟರ್. ಮೈಸೂರು ಜಿಲ್ಲೆಯ ನಂಜನಗೂಡಿನವರು. 8 ವರ್ಷದ ಹಿಂದೆ ಮದುವೆಯಾದವರಿಗೆ ಮುದ್ದಾದ ಮಕ್ಕಳೂ ಇವೆ. ಹೋದಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಲಕಲಕ ಅಂತಿದ್ದವರು ಮೇಡ್ ಫಾರ್ ಈಚ್ ಅದರ್ಸ್ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ರು. ಆದ್ರೆ ಈ ಸೆಲ್ಫಿ ಸಂಸಾರದ ಪ್ರೀತಿ ಬಹಳ ದಿನ ಉಳಿಯಲೇ ಇಲ್ಲ. ಇತ್ತೀಚೆಗೆ ಗಂಡ ಹೆಂಡತಿ ಅಂದ್ರೆ ಹಾವು ಮುಂಗುಸಿ ಅಂತಾಗಿದ್ರು. ಹೀಗಾಗಿಯೇ ಗಂಡನಿಂದ ದೂರವಾಗುವುದಕ್ಕೆ ಸಂಗೀತ ನಿರ್ಧಾರ ಮಾಡಿದ್ಲು. ಇನ್ನೊಂದು ಕಡೆ ತನ್ನ ಹೆಂಡತಿ ಬೇರೆ ಗಂಡಸರ ಸಹವಾಸ ಬೆಳೆಸಿದ್ದಾಳೆ ಅನ್ನೋ ಅನುಮಾನದ ಮೇಲೆ ಕೆರಳಿ ಕೆಂಡವಾಗಿದ್ದ. ಕಂಪ್ಯೂಟರ್ ಆಪರೇಟರ್ ಆಗಿದ್ದ ಸಂಗೀತ ಮೊನ್ನೆ ತನ್ನ ತಮ್ಮ ಸಂಜಯ್ ಕಾರು ತಗೊಳ್ತಾನೆ ಅಂತ ಹಣದ ಸಹಾಯ ಮಾಡಿದ್ಲಂತೆ. ಈ ವಿಷಯ ಗೊತ್ತಾಗಿ ರಾಜೇಂದ್ರ ಗಲಾಟೆ ಮಾಡಿದ್ದ. ಇದು ಸಂಗೀತಾಳಿಗೆ ಸಹಿಸೋದಕ್ಕೆ ಆಗಿರಲಿಲ್ಲ. ಸಣ್ಣ ವಿಷಯಕ್ಕೂ ಕಿರಿಕ್ ಮಾಡ್ತಾನೆ ಅಂತ ಗಂಡನನ್ನೇ ಮುಗಿಸೋ ಪ್ಲಾನ್ ಮಾಡಿದ್ದಾಳೆ. ತಮ್ಮನ ಜೊತೆ ಸೇರ್ಕೊಂಡು ಬ್ಲೂ ಪ್ರಿಂಟ್ ಒಂದನ್ನ ರೆಡಿ ಮಾಡಿದ್ರು. ಬೆಂಗಳೂರಿನಿಂದ ಬಾಡಿಗೆ ಕಾರು ತಂದಿದ್ದ ಸಂಜಯ್ ಅಕ್ಕ ಹಾಗೂ ಭಾವ ಓಡಾಡೋ ದಾರಿಯಲ್ಲೇ ಕಾದು ಕೂತಿದ್ದ. ತನ್ನ ಜೊತೆಗೆ ಸ್ನೇಹಿತನನ್ನೂ ಕರ್ಕೊಂಡು ಬಂದಿದ್ದ. ರಾತ್ರಿ ಹೊತ್ತಲ್ಲೇ ಅಕ್ಕ ಭಾವ ಅಡ್ಡ ಹಾಕಿದವರು ಚಿನ್ನಾಭರಣ ಕದಿಯೋ ನೆಪದಲ್ಲಿ ಭಾವನ ಕತೆ ಮುಗಿಸೋ ಹೊಂಚು ಹಾಕಿದ್ರು. ಸಂಗೀತಾಳ ಚಿನ್ನಕ್ಕೆ ಕೈ ಹಾಕ್ತಿದ್ದಂತೆ ರಾಜೇಂದ್ರ ಅಡ್ಡ ಬಂದಿದ್ದ. ಇನ್ನೇನು ಮಚ್ಚೆಟ್ಟು ಕೊಡಬೇಕು ಅನ್ನೋ ಹೊತ್ತಲ್ಲೇ ಎದುರಿನಿಂದ ಇನ್ನೊಂದು ವೆಹಿಕಲ್ ಬಂದಿತ್ತು. ಹೀಗಾಗಿ ಹೆದರಿದ ಸಂದೀಪ್ ಅಂಡ್ ಗ್ಯಾಂಗ್ ಅಲ್ಲಿಂದ ಕಾಲ್ಕಿತ್ತಿತ್ತು. ಸಾವಿನ ದವಡೆಯಿಂದ ಪಾರಾಗಿದ್ದ ರಾಜೇಂದ್ರ ಮಾರನೇ ದಿನ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ. ತನಿಖೆಗಿಳಿದ ಪೊಲೀಸರಿಗೆ ಸಂಗೀತ ಮೇಲೆಯೇ ಅನುಮಾನ ಶುರುವಾಗಿತ್ತು. ಹೀಗಾಗಿ ತಮ್ಮ ಸ್ಟೈಲ್ನಲ್ಲಿ ಎನ್ಕ್ವೈರಿ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾಳೆ. ಅವಾಜ್ ಶಬ್ದಗಳಿಂದ ಹೆಂಡತಿ ನಿಂದಿಸ್ತಾ ಇರ್ತಾನೆ. ಸೊ ಅದು ತಮ್ಮನಿಗೆ ಸಹಿಸಕ್ಕೆ ಆಗ್ತಾ ಇರಲ್ಲ. ನಮ್ಮ ಅಕ್ಕನ ಈ ಥರ ಹಿಂಗೆ, ನಮ್ಮ ಭಾವ ಈ ಥರ ಇದು ಮಾಡ್ತಾರಲ್ಲ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತು ನೈಟು ಅವನು ಮತ್ತು ಅವನಿಬ್ಬರು ಸ್ನೇಹಿತರು, ಆ ಸ್ನೇಹಿತರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸೊ ಮೈನರ್ ಇದ್ದಾನೆ. ಸೊ ಅವರು ಸೇರ್ಕೊಂಡು 3 ಜನನು ಸೇರಿಕೊಂಡು ಈ ಥರ ಒಂದು ರಾಬ್ರಿ
ಟೈಪ್ ಒಂದು ಅಟೆಂಪ್ಟ್ ಮಾಡಿದ್ದಾರೆ. ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಗಂಡ ಹೆಂಡತಿ ಡಿಸ್ಪ್ಯೂಟ್ ಅಂತೇಳಿ ಒಂದು ಅಟೆಂಪ್ಟ್ ಮರ್ಡರ್ ಅಂತೇಳಿ ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸಿಗ ತಗೊಂಡಿದ್ದೀವಿ. ಒಟ್ನಲ್ಲಿ ತಾಳಿ ಕಟ್ಟಿದವನಿಗೆ ಚಟ್ಟ ಕಟ್ಟೋದಕ್ಕೆ ಹೋದವಳು ಕಂಬಿ ಹಿಂದೆ ಸೇರಿದ್ದಾಳೆ. ಸಂಸಾರ ನಡೆಸೋದಕ್ಕೆ ಆಗಲ್ಲ ಅಂದ್ರೆ ದೂರ ಆಗಬಹುದು, ಅದನ್ನು ಬಿಟ್ಟು ಹೆಣ್ಣುಮಕ್ಕಳೇ ಹೆಣ ಉರುಳಿಸುವ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಏನ್ ಹೇಳೋದು? ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಇವತ್ತೊಂದು ದಿನ ಕಳೆದಿದ್ರೆ ಆ ಹೆಣ್ಮಗಳ ಅದ್ದೂರಿ ಮದುವೆ ಆಗ್ತಾ ಇತ್ತು. ಮನಮೆಚ್ಚಿದವನ ಜೊತೆ ಸಪ್ತಪದಿ ತುಳಿತಾ ಇದ್ಲು. ಆದ್ರೆ ಮೋಸದ ಹೊಡೆತ ಕೊಟ್ಟ ಭಗವಂತ ಹಸೆಮಣೆ ಏರ್ಬೇಕಿದ್ದವಳನ್ನ ಚಿತೆ ಏರುವಂತೆ ಮಾಡಿದ್ದಾನೆ. ಮದುವೆ ಅನ್ನೋ ಎರಡಕ್ಷರದಲ್ಲಿರೋ ಸಂಭ್ರಮವೇ ಬೇರೆ ಬಿಡಿ. ಗೊತ್ತು ಪರಿಚಯ ಇಲ್ಲದವರು ಜೋಡಿ ಹಕ್ಕಿಗಳಾಗ್ತಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ಬದುಕಿನುದ್ದಕ್ಕೂ ಗಂಡ ಹೆಂಡತಿಯಾಗಿ ಹೆಜ್ಜೆ ಹಾಕ್ತಾರೆ. ಹೀಗಾಗಿ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದ ಮಹತ್ವದ ಘಟ್ಟ. ಆ ಹೆಣ್ಮಗಳು ಕೂಡ ಮದುವೆ ಬಗ್ಗೆ ಬೆಟ್ಟದಷ್ಟು ಕನಸು ಕಂಡಿದ್ಲು. ಮನೆಯವರು ಒಪ್ಪಿದ ಹುಡುಗನ ಜೊತೆ ಹಸೆಮಣೆ ಏರೋದಿಕ್ಕೂ ಸಜ್ಜಾಗಿ ನಿಂತಿದ್ಲು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲಾ ಮಾಡಿಸ್ಕೊಂಡು ಸಪ್ತಪದಿ ತುಳಿಯೋನ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ಲು. ಎಲ್ಲ ಅಂದ್ಕೊಂಡಂಗಾಗಿದ್ರೆ ನಾಳೆ ಬೆಳಗ್ಗೆ 8:45ಕ್ಕೆ ಹಸೆಮಣೆ ಏರ್ಬೇಕಿತ್ತು. ಆದ್ರೆ ವಿಧಿ ಅನ್ನೋ ಮಾಯಗಾರ ಈಕೆಯ ಬಾಳಲ್ಲಿ ಮೋಸದಾಟವಾಡಿದ್ದಾನೆ. ಮದುವೆಗೆ ಇನ್ನೊಂದು ದಿನ ಇರುವಾಗ್ಲೇ ಬದುಕಿನ ಯಾತ್ರೆ ಮುಗಿಸಿದ್ದಾನೆ. ನಾಳೆ ಹಸೆಮಣೆ ಏರಬೇಕಿದ್ದವಳಿಗೆ ಹೃದಯಾಘಾತ. ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಆವರಿಸಿದೆ ಸೂತಕ. ಜವರಾಯನ ಸಂಚೆ ಅಂತದ್ದು. ಯಾವಾಗ ಬರ್ತಾನೆ, ಹೇಗ್ ಬರ್ತಾನೆ ಒಂದು ಗೊತ್ತಾಗಲ್ಲ. ಈ ಹೆಣ್ಮಗಳ ಮುಖದಲ್ಲಿ ಅದೆಂತಹ ಖುಷಿ ಇದೆ ನೋಡಿ. ಬಾಳ ಸಂಗಾತಿಯಾಗುವವನ ಜೊತೆ ಅದೆಷ್ಟು ಖುಷಿಯಾಗಿ ಹೆಜ್ಜೆ ಹಾಕ್ತಿದ್ದಾಳೆ. ಆದ್ರೆ ಇದೇ ಇವಳ ಪಾಲಿನ ಕೊನೆ ಖುಷಿಯ ಕ್ಷಣಗಳು. ಹೃದಯಾಘಾತ ರೂಪದಲ್ಲಿ ಬಂದ ಜವರಾಯ ಮದುವೆಗೆ ಇನ್ನೇನು ಕೆಲವೇ ಹೊತ್ತು ಇರುವಾಗಲೇ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡು ಹೋಗಿದ್ದಾನೆ. ಈಕೆ ಹೆಸರು ಶ್ರುತಿ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರದ ನಿವಾಸಿ. ತರೀಕೆರೆ ತಾಲೂಕಿನ ಹುರುಳಿಹಟ್ಟಿಯ ನಿವಾಸಿ ದಿಲೀಪ್ ಅನ್ನೋರ ಜೊತೆ ಮದುವೆ ನಿಶ್ಚಯವಾಗಿತ್ತು. ಇವತ್ ಸಂಜೆ 6 ತಕ್ಷತೆ, ನಾಳೆ ಬೆಳಗ್ಗೆ 8:45ಕ್ಕೆ ಅದ್ಧೂರಿ ಮದುವೆ ನಡಿಬೇಕಿತ್ತು. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ರಿಸೆಪ್ಷನ್ ಶುರುವಾಗಿರ್ತಿತ್ತು. ಆದ್ರೆ ಈಕೆಯ ಬಾಳಲ್ಲಿ ಹಸೆಮಣೆ ಏರೋ ಅದೃಷ್ಟವೇ ಇರಲಿಲ್ಲ. ಬೆಳಗ್ಗೆಯಿಂದ ಮದುವೆ ಖುಷಿಯಲ್ಲಿದ್ದವರ ಪಾಲಿಗೆ ಜವರಾಯ ಸಾವಿನ ಶಾಕ್ ಕೊಟ್ಟಿದ್ದಾನೆ. ಬೆಳಗ್ಗೆ ಎದೆನೋವು ಅಂತ ಕುಸಿದವಳು ಮತ್ತೆ ಮೇಲೇಳಲೇ ಇಲ್ಲ. ಮಗಳ ಮದ್ವೆಗೆ ಅಂತ ಹೆಣ್ಣೆತ್ತವರು ಲಕ್ಷ ಖರ್ಚು ಮಾಡಿದ್ದಾರೆ. ನೆಂಟರೆಲ್ಲ ಬಂದು ಸೇರಿದ್ದಾರೆ. ಇನ್ನೇನು ಕತ್ತಲು ಆವರಿಸುತ್ತಿದ್ದಂತೆ ಮದುವೆಯ ಸಂಭ್ರಮ ಶುರುವಾಗಬೇಕಿತ್ತು. ಆದ್ರೆ ಹೃದಯಾಘಾತದ ರೂಪದಲ್ಲಿ ಬಂದ ಜವರಾಯ ಮದುಮಗಳ ಜೀವವನ್ನೇ ಕಿತ್ಕೊಂಡು ಹೋಗಿದ್ದಾನೆ. ಮಗಳನ್ನ ಹಸೆಮಣೆಯಲ್ಲಿ ನೋಡ್ಬೇಕಿದ್ದ ಹೆತ್ತವರು ಚಿತೆ ಮೇಲೆ ನೋಡ್ತಿದ್ದಾರೆ. ಅಕ್ಷತೆ ಹಾಕಬೇಕಾಗಿದ್ದ ಕೈಗಳು ಕೊಳ್ಳಿ ಇಡಬೇಕಿದೆ. ಇಂತಹ ಸ್ಥಿತಿ ಆಗದ ವೈರಿಗೂ ಕೊಡಬೇಡ ಭಗವಂತ. ಯೋಗೇಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಚಿತ್ತಾಪುರದ RSS ಪಥಸಂಚಲನದ ಸಮರ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಹೈಕೋರ್ಟ್ ಮೆಟ್ಟಿಲೇರಿದ್ರೂ ಗೊಂದಲಕ್ಕೆ ತೆರೆ ಬಿದ್ದಿಲ್ಲ. ಇವತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಸಮಾಲೋಚನೆ ನಡೆಸಲು ಸೂಚನೆ ನೀಡಿದೆ. ಇದೇ ತಿಂಗಳು ಅಕ್ಟೋಬರ್ 19ಕ್ಕೆ ಚಿತ್ತಾಪುರದಲ್ಲಿ RSSನವರು ಪಥಸಂಚಲನಕ್ಕೆ ಅನುಮತಿ ಕೇಳಿದ್ರು. ರಾಜಕೀಯ ವಾಕ್ಸಮರದ ಮಧ್ಯೆ ಚಿತ್ತಾಪುರ ತಹಶೀಲ್ದಾರ್ RSS ಪರೇಡ್ಗೆ ಅನುಮತಿ ಕೊಟ್ಟಿರಲಿಲ್ಲ. ಇದನ್ನು ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ RSS ಸೇರಿ ಹಲವು ಸಂಘಟನೆ ಪ್ರಮುಖರು ಅರ್ಜಿ ಸಲ್ಲಿಸಿದ್ರು. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಾದ ಪ್ರತಿವಾದನೂ ನಡೆಯಿತು. ಎಲ್ಲವನ್ನೂ ಆಲಿಸಿದ ಹೈಕೋರ್ಟ್ ನವೆಂಬರ್ 2ಕ್ಕೆ ಪಥಸಂಚಲನದ ಬಗ್ಗೆ ಯಾವುದೇ ಆದೇಶ ನೀಡಿಲ್ಲ. ನವೆಂಬರ್ 5ಕ್ಕೆ ಸಮಾಲೋಚನೆ ನಡೆಸಿ ನಿರ್ಧಾರ ಮಾಡಿ ಅಂತ ಹೇಳಿದ್ದು ಅರ್ಜಿ ವಿಚಾರಣೆಯನ್ನ ನವೆಂಬರ್ 7ಕ್ಕೆ ನ್ಯಾಯಮೂರ್ತಿ MGS ಕಮಲ್ ಅವರಿದ್ದ ಏಕಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ. ಈಗ ಹೈಕೋರ್ಟ್ ಆದೇಶದನ್ವಯ ಚಿತ್ತಾಪುರ ಪಥಸಂಚಲನದ ಸಂಘರ್ಷ ಕಲಬುರಗಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರೆ RSS ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ರು. ಅಷ್ಟಕ್ಕೂ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆದ ವಾದ ಪ್ರತಿವಾದ ಏನು, ಹೈಕೋರ್ಟ್ ಆದೇಶ ಮಾಡಿದ್ದೇನು ಅಂತ ನೋಡೋದಾದ್ರೆ, ಅಕ್ಟೋಬರ್ 28ರ ಸಭೆಗೆ ಮೂಲ ಅರ್ಜಿದಾರರೇ ಬಂದಿರಲಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಯಾವುದೇ ನಿರ್ಧಾರ ಆಗಲಿಲ್ಲ. ಒಂದೇ ದಿನ ಎಲ್ಲರಿಗೂ ಅನುಮತಿ ಕೊಟ್ಟರೆ ನಿಭಾಯಿಸುವುದು ಕಷ್ಟ. ಇದು ರಾಜಕೀಯ ಜಿದ್ದಾಜಿದ್ದಿಯಾಗಿದೆ. ಅದಕ್ಕೆ ಅನುಮತಿ ಕೇಳಿದ್ದಾರೆ. ಅನುಮತಿ ನೀಡಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕಷ್ಟವಾಗಲಿದೆ.
ಪಥಸಂಚಲನಕ್ಕೆ ಅನುಮತಿ ನೀಡಲು ಸಾಕಷ್ಟು ಸಮಸ್ಯೆಗಳಿವೆ. ನವೆಂಬರ್ 5ಕ್ಕೆ ಮತ್ತೊಂದು ಸಭೆ ಮಾಡಲು ಕೋರ್ಟ್ ಕಾಲಾವಕಾಶ ನೀಡಬೇಕು ಅಂತ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ರು. ಆಗ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಉತ್ತರ ಕೊಟ್ಟರು. 28ರ ಜಿಲ್ಲಾಧಿಕಾರಿಗಳ ಸಭೆಗೆ ಹಾಜರಾಗಲು ಸಾಧ್ಯವಾಗಿಲ್ಲ ಅನ್ನೋದು ನಿಜ. ಯಾಕಂದ್ರೆ ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿತ್ತು, ಹಾಗಾಗಿ ಬರಲಿಲ್ಲ. ಸರ್ಕಾರದ ಪರ ವಕೀಲರೇ ಹೇಳಿದಂತೆ ಇನ್ನೊಂದು ಸಭೆ ನಡೆಸಲಿ, ನವೆಂಬರ್ 5ಕ್ಕೆ ಮತ್ತೆ ಸಭೆ ನಡೆಸಲಿ, ನಾವು ಹಾಜರಾಗುತ್ತೇವೆ. ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುತ್ತೇವೆ. ಎಷ್ಟು ಜನ ಬರ್ತೇವೆ, ಮುಂಜಾಗ್ರತೆ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತೀವಿ. ಸಭೆ ಎಲ್ಲಿ ಅಂತ ಹೇಳಿದ್ರೆ ಸಾಕು. ಆದ್ರೆ ಭದ್ರತೆ ನೆಪ ಹೇಳಿ ಪಥಸಂಚಲನಕ್ಕೆ ಅನುಮತಿಯನ್ನ ಮತ್ತೆ ನಿರಾಕರಿಸಬಾರದು. ಭದ್ರತೆಗಾಗಿ ಅಗತ್ಯ ಬಿದ್ದರೆ ಕೇಂದ್ರ ಸರ್ಕಾರದ ಸಹಾಯ ಕೇಳಲಿ. ಕೇಂದ್ರ ಅರೆಸೇನಾ ಪಡೆ ಬಳಸಿಕೊಳ್ಳಲು ಕೋರ್ಟ್ ಸೂಚನೆ ಕೊಡಬೇಕು. ಜೊತೆಗೆ ಪಥಸಂಚಲನಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಕು ಅಂತ ಅರುಣ್ ಶ್ಯಾಮ್ ಮನವಿ ಮಾಡಿದ್ರು. ಕೊನೆಗೆ ನ್ಯಾಯಮೂರ್ತಿಗಳು ಸಭೆ ಎಲ್ಲಿ ನಡೆಸ್ತೀರಾ ಅಂತ, ನನ್ನ ಕಚೇರಿಯಲ್ಲೇ ಮಾಡ್ತೀವಿ ಅಂತ ಶಶಿಕಿರಣ್ ಶೆಟ್ಟಿ ಹೇಳಿದ್ರು. ಇದಕ್ಕೆ ಅರ್ಜಿದಾರರ ಪರ ವಕೀಲರು ಒಪ್ಪಿಗೆ ನೀಡಿದ್ರು. ಆಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇಬ್ಬರಿಗೂ ಸಲಹೆ ಕೊಟ್ಟು ಆದೇಶನೂ ಮಾಡಿದ್ರು. ಎಲ್ಲ ಕಡೆ ಶಾಂತಿಯುತ ಕಾರ್ಯಕ್ರಮಗಳು ನಡೆಯಬೇಕು. ಮುಂದಿನ ದಿನಗಳಿಗೂ ಪಥಸಂಚಲನ ಮಾದರಿಯಾಗಬೇಕು. ನವೆಂಬರ್ 5ರಂದು ಸಮಾಲೋಚನೆ ಸಭೆ ನಡೆಸಬಹುದು. ಎಲ್ಲ ಸುಸೂತ್ರವಾಗಿ ಆಗಲಿ ಅನ್ನೋದು ಕೋರ್ಟ್ ನಿರೀಕ್ಷೆ ಆಗಿರುತ್ತೆ. ಇಲ್ಲದಿದ್ರೆ ನ್ಯಾಯಾಂಗ ವ್ಯವಸ್ಥೆ ಮೇಲೂ ಜನರಿಗೆ ನಂಬಿಕೆ ಬರಲ್ಲ. ಸರ್ಕಾರದ ಆಡಳಿತ ವ್ಯವಸ್ಥೆ ಬಗ್ಗೆಯೂ ಜನರಲ್ಲಿ ನಂಬಿಕೆ ಹೋಗುತ್ತದೆ. ಹಾಗಾಗಿ ಸಭೆ ಸುಸೂತ್ರವಾಗಿ ನಡೆಸಿ. ಸಭೆಗೆ ಪ್ರತಿ ಸಂಘಟನೆಯಿಂದ 3 ಮಂದಿ ಹಾಜರಾಗಬಹುದು. ನವೆಂಬರ್ 5ರ ಸಂಜೆ 5 ಗಂಟೆಗೆ ಸಭೆ ನಡೆಸಿ ವರದಿ ಸಲ್ಲಿಸಿ. ನೀವು ಕೊಟ್ಟ ವರದಿ ಆಧರಿಸಿ ನವೆಂಬರ್ 7ರ ಸಂಜೆ 4ಕ್ಕೆ ಕೋರ್ಟ್ ನಿರ್ಧಾರ ತಿಳಿಸಲಿದೆ ಅಂತ ಜಡ್ಜ್ ಅರ್ಜಿ ವಿಚಾರಣೆ ಮುಂದೂಡಿದ್ರು. ಇಷ್ಟೆಲ್ಲದರ ನಡುವೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಸರ್ಕಾರ ಅಮಾನತು ಮಾಡಿತ್ತು. ಈ ಅಮಾನತು ಆದೇಶಕ್ಕೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ತಡೆಯಾಜ್ಞೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳ ಬುರುಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಕೋರ್ಟ್ ಮೆಟ್ಟಿಲೇರಿದ ತಿಮರೋಡಿ ಪಡೆಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಳೆದೊಂದು ತಿಂಗಳಿಂದ ತಣ್ಣಗಾಗಿದ್ದ ಧರ್ಮಸ್ಥಳದ ಬುರುಡೆ ಕೇಸ್ ಮತ್ತೆ ದೊಪ್ಪನೆ ಹೊತ್ತಿಕೊಂಡಿದೆ. ಧರ್ಮಸ್ಥಳ ಠಾಣೆಯ ಎಫ್ಐಆರ್ 39/2025 ರದ್ದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ಭಾರೀ ಸದ್ದು ಮಾಡಿದೆ. ಈ ವಿಚಾರವಾಗಿ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತ್ ಮತ್ತು ವಿಠಲ್ ಗೌಡಗೆ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಪರ ವಿರೋಧ ವಾದ ಆಲಿಸಿದ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಪೀಠ ಅರ್ಜಿದಾರರಿಗೆ ಹೊಸದಾಗಿ ನೋಟಿಸ್ ನೀಡದಂತೆ ಆದೇಶ ಕೊಟ್ಟಿದೆ. ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲ ಬಾಲನ್ ಈಗಾಗಲೇ 9 ಬಾರಿ ನೋಟಿಸ್ ನೀಡಿ 150 ಗಂಟೆಗಳಿಗೂ ಹೆಚ್ಚು ಕಾಲ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂರಿಸಿ ವಿಚಾರಣೆ ನಡೆಸಲಾಗಿದೆ. ಎಫ್ಐಆರ್ನಲ್ಲಿ ನಮ್ಮನ್ನು ಆರೋಪಿಗಳೆಂದು ಉಲ್ಲೇಖಿಸಿಲ್ಲ. ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸ್ಆಪ್, ಇಮೇಲ್ಗಳಲ್ಲಿ ನೀಡಿದ್ದಾರೆ. ಬಿಎನ್ಎಸ್ಎಸ್ ಸೆಕ್ಷನ್ 35/3 ಅಡಿಯಲ್ಲಿ ಸಮನ್ಸ್ ನೀಡಿದ್ದು, ಎಸ್ಐಟಿ ಸಮನ್ಸ್ ನೀಡಿರುವುದು ಕಾನೂನುಬಾಹಿರ. ಅರ್ಜಿದಾರರು ಆರೋಪಿಗಳೂ ಅಲ್ಲ, ಸಾಕ್ಷಿಯೂ ಅಲ್ಲ. ರಾಜಕೀಯ, ಧಾರ್ಮಿಕ ಮತ್ತು ಸಂಘಟನಾತ್ಮಕ ವೈರತ್ವದಿಂದ ನೋಟಿಸ್ ನೀಡಲಾಗಿದೆ. ಆರಂಭದಲ್ಲಿ 211(a) ಅಡಿ ಎಫ್ಐಆರ್ ದಾಖಲಿಸಿ ನಂತರ ಬೇರೆ ಸೆಕ್ಷನ್ ಸೇರಿಸಿದ್ದಾರೆ ಎಂದು ವಾದಿಸಿದ್ದಾರೆ. ತಪ್ಪಿಲ್ಲದ್ರು ಇವರು ತಪ್ಪಿಸ್ತಾರಂತೆ ಮಾಡಿ ನಮ್ಮನ್ನೇನಾದ್ರು ಜೈಲು ಹಾಕಿದ್ರು, ಮುಂದೆ ಜೈಲು ಹಾಕ್ಬೋದು, ಇಲ್ಲ ದೊಡ್ಡದಂದರೆ ಒಂದು ಮರಣದಂಡ ಸಿಗ್ಬೋದು. ನೋಡಿ, ನಾವು ಎಲ್ಲದಕ್ಕೂ ತಯಾರಾಗಿ ಇಳಿದೀನಿ. ಹಾಗೆ ಸಾಯಲಿಕ್ಕೂ ರೆಡಿ ಇದ್ದೀನಿ, ಹೋರಾಟಕ್ಕೂ ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವ ವಿಷಯನೇ ಇಲ್ಲ, ಹೋಗೋದು ಇಲ್ಲ. ಎಸ್ಐಟಿ ಪರ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡಿಸಿದ್ರು. ಅರ್ಜಿದಾರರ ಪ್ರಚೋದನೆ ಮೇಲೆಯೇ ಚಿನ್ನಯ್ಯ ದೂರು ನೀಡಿದ್ದಾನೆ. ನಂತರ 164 ಹೇಳಿಕೆ ನೀಡಿ ಅರ್ಜಿದಾರರ ಮೇಲೆ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳ ಗ್ರಾಮದ 20 ಕಡೆ ಅಗೆದು ಪರಿಶೀಲನೆ ನಡೆಸಲಾಗಿದ್ದು, ಈಗ ಆರೋಪಿಗಳನ್ನಾಗಿಸಿ ಇವರಿಗೆ ನೋಟಿಸ್ ನೀಡಲಾಗಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದರು. ಈ ವೇಳೆ ಇಷ್ಟೊಂದು ನೋಟಿಸ್ ಕೊಟ್ಟಿರೋದು ಯಾಕೆ ಅಂತ ಪ್ರಶ್ನಿಸಿರುವ ಕೋರ್ಟ್, ಪ್ರತ್ಯೇಕ ಎಫ್ಐಆರ್ ದಾಖಲಿಸಬಹುದಿತ್ತಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಇದಕ್ಕೆ ಉತ್ತರಿಸಿರುವ ಎಸ್ಪಿಪಿ ಜಗದೀಶ್, ದಾಖಲಿಸಿರುವ ಎಫ್ಐಆರ್ನಲ್ಲೇ ತನಿಖೆ ಮುಂದುವರಿಸಬಹುದೆಂದು ಸುಪ್ರೀಂ ಕೋರ್ಟ್ ತೀರ್ಪಿದೆ. 35/3 ಅಡಿ ನೋಟಿಸ್ ಜಾರಿಗೊಳಿಸಿದ ಬಳಿಕ ಅರ್ಜಿದಾರರು ಬಂದಿಲ್ಲ. ಈಗ ಹೊಸದಾಗಿ 35/3 ಅಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಈ ಎಲ್ಲ ವಾದ ಪ್ರತಿವಾದ ಆಲಿಸಿದ ಬಳಿಕ ಅರ್ಜಿ ವಿಚಾರಣೆ ಮುಂದೂಡಿದ ಕೋರ್ಟ್ ತಿಮರೋಡಿ ಪಡೆಗೆ ತಾತ್ಕಾಲಿಕ ರಿಲೀಫ್ ಕೊಡ್ತು. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.
ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಯೋಮಯವಾಗಿದೆ. ಈ ಕುರಿತು ನಿಮ್ಮ ನ್ಯೂಸ್ 18 ಸರ್ಕಾರಿ ಶಾಲೆಗಳಿಗಿಲ್ವಾ ಗ್ಯಾರಂಟಿ ಅಂತ ಅಭಿಯಾನ ಶುರು ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 360 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ನ್ಯೂಸ್ 18 ಅಭಿಯಾನಕ್ಕೆ ಸಂಪುಟ ಸಭೆ ಸ್ಪಂದನೆ ಸಹ ಕೊಟ್ಟಿದೆ. 360 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ನೀಡಿದೆ. ನ್ಯೂಸ್ 18 ಅಂದ್ರೆ ಜನಪರ ವರದಿ, ಜನಪರ ವರದಿಗಾರಿಕೆ ಅಂದ್ರೆ ನ್ಯೂಸ್ 18. ರಾಜ್ಯದ ಮೂಲೆ ಮೂಲೆಯ ಸಮಸ್ಯೆಗಳ ಆಳ ಅಗಲವನ್ನ ಬೆನ್ನತ್ತೋ ನ್ಯೂಸ್ 18 ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನಿರಂತರ ಅಭಿಯಾನ ನಡೆಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಮಕ್ಕಳು ಅನುಭವಿಸ್ತಾ ಇರೋ ನರಕ ಎಂಥದ್ದು ಅನ್ನೋದನ್ನ ಸರ್ಕಾರದ ಮುಂದಿಡೋ ಕೆಲಸ ಮಾಡ್ತಿದೆ. ಬರೀ ಅಧಿಕಾರಿಗಳು ಮಾತ್ರವಲ್ಲ, ಜನಪ್ರತಿನಿಧಿಗಳನ್ನು ಬಡಿದೆಬ್ಬಿಸೋ ಕೆಲಸ ಮಾಡಿದ ನ್ಯೂಸ್ 18 ಅಭಿಯಾನಕ್ಕೆ ದೊಡ್ಡ ಫಲಶ್ರುತಿ ಸಿಕ್ಕಿದೆ. ಸರ್ಕಾರಿ ಶಾಲೆಗಳ ಕಡೆ ಕಣ್ಣಾಯಿಸಿರೋ ಸರ್ಕಾರ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ 360 ಕೋಟಿ ಅನುದಾನ ನೀಡಲು ಮುಂದಾಗಿದೆ. ಸರ್ಕಾರಿ ಶಾಲೆಗಳಿಗೆ 360 ಕೋಟಿ ಅನುದಾನ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಯಾವುದೇ ಸರ್ಕಾರ ಬಂದ್ರೂ ಹೇಳೋದೊಂದೇ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ. ಆದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಂತೆ ಸರ್ಕಾರಿ ಶಾಲೆಗಳನ್ನೇ ಮರೆತು ಬಿಡ್ತಾರೆ. ಹೀಗಾಗಿಯೇ ಸರ್ಕಾರದ ಕಣ್ತೆರೆಸೋದಕ್ಕೆ ನ್ಯೂಸ್ 18 ಅಖಾಡಕ್ಕಿಳಿದಿತ್ತು. ಗಡಿನಾಡಿನ ಕನ್ನಡ ಶಾಲೆಗಳನ್ನೂ ಬಿಡದಂತೆ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಸರ್ಕಾರಿ ಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ 360 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ಮಾಡಿದ್ದು 2200 ಕೊಠಡಿಗಳ ನಿರ್ಮಾಣಕ್ಕೆ ನಿರ್ಧರಿಸಿದ್ದಾರೆ. ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ 2200 ಶಾಲಾ ಕೊಠಡಿಗಳನ್ನು 360 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಲೋಕೋಪಯೋಗಿ ಇಲಾಖೆಗೆ ವಹಿಸಿಕೊಡಲು ಅನುಮೋದನೆ ನೀಡಿದೆ. ಕೇಂದ್ರೀಕೃತ ಟೆಂಡರ್ ಕರೆಯಲು ಅವಕಾಶ ನೀಡೋದಕ್ಕೆ ಇವತ್ತು ಕ್ಯಾಬಿನೆಟ್ ನಿರ್ಣಯ ಮಾಡಿದೆ. ಒಟ್ನಲ್ಲಿ ಬಡವರ ಮಕ್ಕಳ ಧ್ವನಿಯಾಗಿದ್ದ ನ್ಯೂಸ್ 18 ವರದಿಗೆ ಫಲ ಸಿಕ್ಕಿದೆ. ಸರ್ಕಾರಿ ಶಾಲೆಗಳಿಗೆ ಇಲ್ವಾ ಗ್ಯಾರಂಟಿ ಅನ್ನೋ ಅಭಿಯಾನಕ್ಕೆ ಸರ್ಕಾರ 360 ಕೋಟಿ ಬಿಡುಗಡೆ ಮಾಡಿದೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ವಿಜಯಪುರದಲ್ಲಿ ಬಿಜೆಪಿ ಮುಖಂಡನ ಪುತ್ರನ ಅಟ್ಟಹಾಸ. ಟೋಲ್ ಹಣ ಕೇಳಿದ್ದಕ್ಕೆ ವಿಜುಗೌಡ ಪಾಟೀಲ್ ಪುತ್ರನಿಂದ ಥಳಿತ. ಗಾಯಾಳು ಸಂಗಪ್ಪಾಗಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹಾಸನ ಡಿಸಿ ವಿರುದ್ಧ ಸಿಡಿದೆದ್ದ ವಕೀಲರ ಸಂಘಟನೆ. ಮನವಿ ಸ್ವೀಕಾರಕ್ಕೆ ಬಂದಿಲ್ಲ ಎಂದು ಜಿಲ್ಲಾ ಕೋರ್ಟ್ನಿಂದ ಮೆರವಣಿಗೆ. ಜಿಲ್ಲಾಧಿಕಾರಿ ಲತಾ ಕುಮಾರಿ ವಿರುದ್ಧ ಘೋಷಣೆ ಕೂಗಿ ಕಿಡಿ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹ. ನಿಪ್ಪಾಣಿ ಮುಧೋಳ ಹೆದ್ದಾರಿ ತಡೆದು ಹಸಿರು ಸೇನೆ ಪ್ರತಿಭಟನೆ. 1 ಟನ್ ಕಬ್ಬಿಗೆ 3500 ರೂಪಾಯಿಗೆ ರೈತರ ಪಟ್ಟು. ಪುತ್ತೂರಿನ ಪೆರಿಯಡ್ಕಾದಲ್ಲಿ ರಸ್ತೆ ಗುಂಡಿ ಗಂಡಾಂತರ. ಗುಂಡಿಗಳನ್ನು ಮುಚ್ಚುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಡೋಂಟ್ ಕೇರ್. ರೋಡ್ ಮಧ್ಯೆ ಬಾಳೆಗಿಡ ನೆಟ್ಟು ಸಾರ್ವಜನಿಕರ ಆಕ್ರೋಶ.